ಸ್ವಲ್ಪ ಒಳಗ್ರಪ್ಪ ದಯವಿಟ್ಟು ಯಾರು ನೀನು ಹೇಗೆ ಕಾಣುವೆ ಗೊತ್ತೇ? ಹೇಗೆ ಕಾಣುವುದು? ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲವಲ್ಲ ಪತಿ. ಪ್ರಾಣೇಶ್ವರ, ಆ ಕೀಚಕನೊಂದಿಗೆ ಹೋದರೆ ಆ ಕೀಚಕನ ಗತಿ ಹರೋಹರ. ಈಗ ನೀನು ಹೇಗೆ ಕಾಣುವೆ ಗೊತ್ತೇ? ಈಗ ಮಾಡ್ಸೂರು ಗ್ರಾಮದಲ್ಲಿರುವ ಮಾರಮ್ಮವನ ಹಾಗೆ ಕಾಣುವೆಲ್ಲ ಪತಿ. ಏನು ಚಂದ ಒಟ್ಟಾನೆ ನನ್ನ ಗಂಡ ಬಲು ದಿಟ್ಟವಾಗಿ ಕುಂತಾನೆ. ಏನು ಚಂದ ಯವ್ವ ಬಂದಾಗೈತೆ ಬಿಡು ಪಾಪ. ಸುಂದರಿ, ಆ ಕೀಚಕನನ್ನು ಸಂಹರಿಸಿ ಬಾ ಎಂದು ನಿನಗೆ ಜಯದಾರತಿಯನ್ನು ಮಾಡುವೆನು. ಆಗಲಿ ಸುಂದರಿ. ಸಂಗ
ಕ್ರೂಸ್ ಮಾಡಕ್ ಮಾಡಿದ್ನ ಕಾಂತ ಕಾಂತಿ ಬಂಡ ದೇವರಿಗೆ ಲಂಡ ಪೂಜಾರಿ ಅನ್ನುವ ಹಾಗೆ ಹೌದು ಕಾಂತಿ ಕಾಂತಿ ಪ್ರಿಯ ಪ್ರಿಯರೇ ನೀನು ಹೋದ ಕಾರ್ಯವು ಜಯವಾಗಲೆಂದು ಜಯದಾರತಿಯನ್ನು ಮಾಡಿರುವನು ಕಾಂತಿ ಇನ್ನ ಒಂದು ಸಲ ನೀಚನಾದ ಕೀಚಕನು ಪರಸ್ತ್ರೀಯರಂ ಬಯಸಬಾರದು ಹಾಗೆ ಗುದ್ದು ಕೊಲ್ಲುವನು ಕಾಂತಿ ವಲ್ಲಭ ವಲ್ಲವೇ ಈ ಜನ್ಮದಲ್ಲೆಲ್ಲ ಇನ್ಯಾವ ಜನ್ಮದಲ್ಲೂ ಸಹ ಸ್ತ್ರೀಯರನ್ನು ಮಕ್ಕ ಎತ್ತಿ ಹೌದು ಕಾಂತಿ ಅದೇ ಶಾಸ್ತಿಯನ್ನು ಮಾಡಿ ಬರಬೇಕು ಪ್ರಾಣಪತಿ ಕೀಚಕನನ್ನು ಹತ್ತಿಸಿ ಬಾ ಜಾಗೃತಿ ನಿನ್ನ ಇಷ್ಟದಂತಾಗಲಿ ಕಾಂತಿ ಆ ಶೈಲೇಂದ್ರ ಬರುವ ವೇಳೆಯಾಯಿತು ಆ ಸ್ತ್ರೀಯಳಿಗೆ ಹೂಗಳಂ ತೆಗೆದಿಕೋ ಫಲಹಾರಗಳಂ ತೆಗೆದಿಕೋ ಆ ಸ್ತ್ರೀಯಳು ಬರುವ ವೇಳೆಯಾಯಿತು ಜಾಗೃತಿಯಿಂದ ಗರುಡಿಗೆ ಹೋಗುವ ಸಾರಥಿ ಅತಿ ಜಾಗೃತಿ ಮರಿಪಳಿರಿಯ ಸಾರಥಿ ಭದ್ರದ ರೀತಿ ಅದೇ ದೇವ ನನಗಿಂತ ಮುಂಚಿತವಾಗಿ ಈ ಸ್ತ್ರೀಯಳು ಬಂದಿರುವಳಲ್ಲ ಆ ಸಾರಥಿ ಬಾಬುಜಿ ಹೇ ಪುಣ್ಯವತಿ ನಿನ್ನ ಮುಟಿಗೆ ಯೋಗ್ಯವಾದ ಮಲ್ಲಿಗೆ ಶಾವಂತಿಗೆ ಮೊದಲಾದ ಪುಷ್ಪಗಳನ್ನು ತಂದಿರುವೆ ಪಟ್ಟು ಪಿತಾಂಬರಂ ತಂದಿರುವೆ ಹುಟ್ಟುಕೋ ಹೇ ಸುಂದರಿ ಫಲಹಾರಕ್ಕೆ ಬೇಕಾದ ಹಣ್ಣು ಹಂಪಲಗಳನ್ನು ತಂದಿರುವೆ ಸ್ವೀಕರಿಸು ಹೇಳು ಖಂಡಿಯ ಕಾಂತಾಮಣಿ ಮೋಹನಾಂಗೆ ಮಲ್ಲಿಗೆ ಮಕರಂದ ಪುಷ್ಪಗಳು ಮುಡಿದುಕೊಂಡು ಬಂದಿರುವೆ ತೂರಿ ಮೊದಲಾದ ಪರಿಮಳ ಮಚ್ಚಿಟ್ಟು ಬಂದಿರುವೆ ನಿಮ್ಮ ಹಕ್ಕೈಯಲ್ಲಿ ಉಟ್ಟುಕೊಳ್ಳುವಂತ ಲಕ್ಷಾಂತರ ಬೆಲೆ ಬಾಳುವ ಪಟ್ಟು ಪಿತಾಂಬರ ಉಟ್ಟುಕೊಂಡು ಬಂದಿರುವೆ ನಿನ್ನ ಅಪೇಕ್ಷೆ ಏನಿದೆ ತೀರಿಸಿಕೊಳ್ಳೋ ಕೀಚಕಾಗ್ನೆ ಹೇ ಸಖಿ ಸುಂದರಿ ಸುಂದರ ಎನ್ನಂತ ಚಲ್ವ ಪುರುಷ ಈ ದೇವಲೋಕದಲ್ಲಿ ದಾರು ಇಲ್ಲ ಹೌದೇನು ಸುಂದರ ಸುಂದರಿ ಸುಂದರ ದೇವಲೋಕದಲ್ಲಿರುವ ಸ್ತ್ರೀಯರು ಸಹ ಎನ್ನಂ ಕಂಡ ಮಾತ್ರನೇ ಮೋಹಿಸುವರು ಹೌದು ಸುಂದರ ಹೇ ಸುಂದರಿ ಸುಂದರ ನಿನ್ನನ್ನು ಇವತ್ತಿನಿಂದ ನಮ್ಮ ಕೈಗಳ ಸೇವೆಯನ್ನು ಬಿಡಿಸಿ ಪಟ್ಟದ ರಾಣಿಯನ್ನಾಗಿ ಮಾಡುತ್ತೇನೆ ಕಾಂತೆ ವಿಟ ಪುರುಷ ಏ ಸುಂದರಿ ನಿನ್ನಂತ ಚೆಲುವ ಪುರುಷರು ಈ ಧರಣಿಯಲ್ಲಿಲ್ಲ ಎನ್ನಂತ ಸುಂದರಿಯರನ್ನೆಲ್ಲಾದರೂ ನೋಡಿದೆಯಾ ಎಲ್ಲಿ ನೋಡಿದಿಲ್ಲ ಸುಂದರಿ ಎನ್ನ ಸೌಖ್ಯ ಮುಂದಾಗಿ ತೋರಿಸಿದೆನು ನಿನ್ನ ಸೌಖ್ಯ ಮುಂದಾಗಿ ತೋರಿಸ ಪ್ರಾಣಕಾಂತ ಆಲಿಂಗನಂ ಕೊಡು ಜಾಗೃತ ಇಲ್ಲೇ ಪುಣ್ಯವತಿ ಸುಂದರ ವಚನ ರಚನವನ್ನು ಕೇಳಿ ನನಗೆ ಸಂತೋಷವಾಯಿತು ಆಗಲೇಬೇಕು ಹಾಗೆ ಒಂದು ಹಾಲಿಂಗರವಂ ಕೊಡು ಸಾರಥಿ ಏನಾಗಿದೆ ದೇವ ಇವಳ ಮೈ ರೋಮಗಳು ಕರಿಕೆ ಪದರಿನಂತೆ ಸುಳ್ಳಾಗಿರುತ್ತಲ್ಲ ಹೌದೇನು ದೇವ ಸಾರಥಿ ಬಾಬುಜಿ ಇದೇನು ಆಶ್ಚರ್ಯ ಸಾರಥಿ ನೋಡಿಕೊಳ್ಳುವ ಜಾಗೃತಿ ಬಾಬುಜಿ ಎಲ್ಲಾ ಪಾಪಿ ಪರಂಗಿಯರು ಬಯಸಿದ ಪಾಪಿಸ್ತರಿಯ ದೇಹವು ಕಠಿಣ ಆಗೋಣ ಸುಂದರ ರೂಪಧಿಕಾರಗೊಳ್ಳೋಣ ಛಲಗಳು ಕರ್ಕಸಗೊಳ್ಳೋಣ ಇದಕ್ಕೆ ನಾನು ಏನು ಮಾಡಲಿ ನಿನ್ನ ಕಡೆ ತಪ್ಪಿದೆ ಏನೇನ ಪಂಸಕನೇ ಲೇ ಸುಂದರಿ ಹೆಣ್ಣನ್ನು ಬಯಸಿದವರು ಎಷ್ಟೋ ಮಂದಿ ಕೆಟ್ಟು ಹೋಗಿರುವಲ್ಲ ನಿನ್ನಂತ ಪಾಪಿಷ್ಠರಿಗೆ ಬಯಸಿದ ಹೆಣ್ಣನ್ನು ನೀನು ಈಗಿನ ಗಾಯದಲ್ಲಿ ಎಲ್ಲಿ ಒಕ್ಕರು ನಾಬಿಡುವುದಿಲ್ಲ ಎಲ್ಲಿ ಹೋಗುವೆ ಅಲ್ಲೇ ನಿಲ್ಲಲೆ ಕೀಚಕ ನೀ ಇವಳು ಹೆಣ್ಣಾಗಿದ್ದರೆ ಎನ್ನ ಮುಂದೆ ಹಿಡಿಯುವ ಶಕ್ತಿ ಎಲ್ಲಿಂದ ಬಂತು ಇದು ಏನೋ ಮೋಸವಾದಂತ ಕಾಣಿಸಿದೆ ಸಾರಥಿ ಭಂಡ ಇನ್ನಮ್ಮ ಮುಂದೆ ಹಿಡಿದು ನೋಡು ಕಲಿ ಭೀಮೇಶನ ಪಾತ್ರ ತೋರಿಸುವೆ
ಏನೇ ಪುಂಡ ಮನುಷ್ಯ ನಾನು ಧಾರೆಂದರೆ ನೀನು ಬಯಸದ ಶೈಲೇಂದ್ರಿಯ ಗಂಧ ದೇವ ಪ್ರಚಂಡ ಪರ ಸ್ತ್ರೀಯರಂ ಬಯಸುವವರ ಗಂಧ ಕದನ ಪ್ರಚಂಡ ಗಂಡು ಗಲಿಯಾದ ಎನ್ನ ನಿಜ ರೂಪ ಇದೆ ನೋಡು ಕಲಿಬೀನೇಶನೇ ಯೋಚನೆ ಮಾಡು ನಿನ್ನಮ್ಮ ಗುದ್ದಿ ಕೊಲ್ಲಿ ಯಮಪುರಕ್ಕೆ ಸೇರಿಸುವ ಬ್ರಹ್ಮ ಎಲೆ ಬಲಿರ್ಯ ಎಲೈ ಭಂಡ ಎಲೆ ನೀತನಾದ ಹಿಡಿದು ಭೂಮಂಡಲಕ್ಕೆ ಹಬ್ಬಳಿಸಿ ಬಿಡುವೆ ನನಗೆ ಶರಣಗತನಾದರೆ ನಿಮ್ಮ ಧರ್ಮಶಿರಿಯನ್ನು ಬಿಡುವೆ ಲೇ ಭಂಡ ಬೀರ ಎಲೆ ನೀತನಾದ ಕೀಟಕ ನೀನು ಎನ್ನ ಬಯಕ್ಕೆ ಹಂಜಿ ಎನ್ನಾಗಿ ಕರದಲ್ಲಿ ಬಳೆಯನ್ನಿಟ್ಟುಕೊಂಡು ಬಂದೆಯೋ ನಿನ್ನ ಮುಖಕ್ಕೆ ಬೆಂಕಿ ಹಚ್ಚರೆ ಇಲ್ಲೇ ದುಷ್ಟ ಲೇ ಭಂಡ ಬೀರ ಸ್ವಲ್ಪ ತಾಳಲೇ ಅದಮ ನಿನ್ನ ಗಂಡು ಗಲಿತನವಲ್ಲ ಏನಾಯ್ತು ಭ್ರಷ್ಟ ಬರಬ ಪಾಪಿಷ್ಟ ಎಲೆ ನೀತನಾದ ಕೀಟಕ ಎನ್ನ ಸತಿಮಣಿಗಳನ್ನು ಬಯಸಿರುವೆಯಲ್ಲ ಸಹಜವಾಗಿ ಬಯಸಿರುವೆ ನಿನ್ನ ರುಂಡವಂ ಕಡಿದ ಎನ್ನ ಸತಿಮಣಿಯಳಾದ ದ್ರೌಪದಿಯ ಪಾದವೇದಿಗೆ ಅಡಿಗೆ ಇಡದಿದ್ದರೆ ದ್ವಿತೀಯ ಪಾಂಡವನೆಂಬ ನಾಮವ್ಯಾತಕ್ಕೆ ಲೇ ಭಂಡ ನೀನು ಅಂತ ಬಲದ್ದನಾದರೆ ದುರ್ಯೋಧನ ತಮ್ಮ ದುಶ್ಯಾಸನು ಈ ಸಭದ ಜನರ ಮಧ್ಯೆ ಸೀರೆಯನ್ನು ಸೆಳೆಯುವಾಗ ನಿನ್ನ ಪರಕ್ರಮ ಎನ್ನುವಷ್ಟೇ ಅದನ ಎಲೆ ನೀತ ಅವಾಗಿನ ಕಾಲದಲ್ಲಿ ಅಣ್ಣನ ಆಜ್ಞೆಯಲ್ಲಿ ಸಿಲುಕಿದೆಯೋ ಎಲೆ ಭಕ್ತ ನೀನು ಅಂತ ಗಟ್ಟಿದರೆ ಆದರೆ ನಿಮ್ಮ ಅಣ್ಣನ ಆಜ್ಞೆಯನ್ನು ತಪ್ಪಿಸಬೇಕಾಗುತ್ತದೆ ಅದನ ಎಲೆ ಹಿರಿಯರಿಗೆ ನಾವು ಗೌರವ ಕೊಟ್ಟು ಬಂದಂತ ಧರ್ಮಿಷ್ಠರು ಅದಕ್ಕಾಗಿ ಅಣ್ಣನ ಆಜ್ಞೆಯಲ್ಲಿ ಸಿಲುಕಿರುವವು ಅದಕ್ಕೆ ನನ್ನ ಬಯಕ್ಕೆ ಅಂಜಾಗಿ ಹಣ್ಣಾಗಿ ಬಂದಿರ ಅದನ ನಿನ್ನಂ ಕೊಲ್ಲಲಿಕ್ಕೆ ಎನ್ನ ಸತಿಮಣಿಯಳಾದ ದ್ರೌಪದಿ ಕಳಿಸಿರುವುದೇ ಭಕ್ತ ಹದಮ ಎಲೆ ಕುಲ್ಲ ಹದಮ ಎಲೆ ಭಂಡ ಈಗಿನ ವ್ಯಾಳ್ಯದಲ್ಲಿ ನಾವಿಬ್ಬರು ಯುದ್ಧವ ಮಾಡಲು ಯುಗಾಂತರವಾದರೂ ಸಾಲದು ಆದ ಕಾರಣ ನಾವಿಬ್ಬರು ಗುದ್ದುಗಳನ್ನು ಆರಿಸಿ ಗುದ್ದೋಣ ನಿನ್ನ ಇಷ್ಟು ಒಂದಾನೆ ಭ್ರಷ್ಟ ಎಲೆ ಅದಮ ಭಂಡ ಬೀರ ಎನ್ನ ಮಸ್ತಕದ ಮೇಲೆ 3 ಗುದ್ದುಗಳನ್ನು ನೀನು ಮೊದಲು ಗುದ್ದು ನಿನ್ನ ಮಸ್ತಕಕ್ಕೆ 3 ಗುದ್ದುಗಳನ್ನು ನಾನು ಗುದ್ದುತ್ತೇನೆ ಮೊದಲು ನಾನು ಕುಳಿತುಕೊಳ್ಳಬೇಕು ಅಥವಾ ನೀನು ಕುಳಿತುಕೊಳ್ಳುವೆ ಏಳನೇ ಭಾಮರ ಸೇರಿಸುವನು ಯಮಪುರ ಇದೇ ಭಂಡ ಭೀಮ ಎಷ್ಟು ಸಲ ಅಂತ ಮೊದಲೇ ನಾನೇ ಗುದ್ದುವೆ ತಡ ಮಾಡದೆ ನಿನ್ನನ್ನು ಗುದ್ದಿಕೊಳ್ಳಿ ನಿನ್ನ ಹೆಂಡತಿಯ ಬಂಡು ಮಾಡುವೆ ಲೇ ಭಂಡ ಎಲೆ ನೀಚ ಜಾಗೃತಿಯಿಂದ ಕುಳಿತುಕೋ ಇಕೋ ಮೊದಲನೇ ಗುತ್ತನ್ನು ಗುತ್ತುತ್ತಾರೆ ಸಹಿಸಿಕೋ ಅವನು ನೋಡುವನ್ನ ನೀಚನಾದ ಕೀಚಕ ನಿನ್ನ ಇಷ್ಟವಂತ ಯುದ್ಧಕ್ಕೆ ನಿಲ್ಲಲೇ ಭಾಮರ ನಿನ್ನ ಬುದ್ಧಿ ಕೊಲ್ಲಿ ಯಮಪುರಕ್ಕೆ ಸೇರಿಸುವ ಭ್ರಷ್ಟ ಹಲೋ ಸರ್ ಕನ್ಯಾ ರಾಮರೇಶ್ ಅವರು ಕೇಜ್ಗರ ಪಾತ್ರಕ್ಕೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ ಫೋಟೋ
ನೀಚನಾದ ಕೀಚಕನೇ, ಏ ಭಂಡ, ಮೊದಲು ನಾನೇ ಕುಳಿತುಕೊಳ್ಳುವೆನೆ, ನೀನು ಬುದ್ಧು. ಸಹಜವಾಗಿ ಕೂತ್ಕೊಂಡೆ ಹದಮ, ಸಹಜವಾಗಿ ಕೂತ್ಕೊಂಡೆ. ಎಲೆ ಭಂಡ ಭೀಮ, ಎಲೆ ಭ್ರಷ್ಟ ಕೀಚಕ, ಈಕೋ ಮೊದಲನೇ ಗುದ್ದನ್ನೇ ಗುದ್ದುತ್ತೇನೆ, ಸಹಿಸಿಕೋದಮ ನೋಡಿ ಅನ್ನೋ ಪರಾಕ್ರಮ. ಎಲೆ ನೀಚನಾದ ಕೀಚಕನೇ, ನೀನು ಗುದ್ದಿದ ಮೊದಲನೇ ಗುದ್ದಿಗೆ ಎನ್ನ ರೋಮ ಸಹ ನಡಗಲಿಲ್ಲ. ಎರಡನೇ ಗುದ್ದು ಅಂತನಾಗು. ಲೇ ಭಂಡ, ಆದ ಪ್ರಕಾರವಾಗಿ ಎರಡನೇ ಗುದ್ದನ್ನೇ ಗುದ್ದುತ್ತೇನೆ, ಸಹಿಸಿಕೋಗಿಲ್ಲ. ಏನೇ ಭ್ರಷ್ಟ ಕೀಚಕ, ನೀನು ಗುದ್ದಿದ ಎರಡನೇ ಗುದ್ದಿಗೆ ನಾನು ಉಂಡ 7 ಭಿಂಡಿ ಅನ್ನ ಸಹಾರಗಲಿಲ್ಲ. ಮೂರನೇ ಗುದ್ದು ಅಂತನಾಗಲೇ ನೀತ. ಲೇ ಭ್ರಷ್ಟ, ನಿನ್ನ ಬಂಧು ಬಳಗದವರನ್ನೆಲ್ಲ ನೆನೆದಿಕೋ, ನಿನ್ನ ಮನೆದವರನ್ನು ಸ್ಮರಿಸಿಕೋ. ಈಕೋ ಮೂರನೇ ಗುದ್ದನ್ನು ಗುದ್ದುತ್ತಾನೆ ಭ್ರಷ್ಟ. ಎಲೆ ಮೂರ್ಖ, ನೀನು ಗುದ್ದಿದ ಮೂರನೇ ಗುದ್ದು ನನಗೆ ಹೇಗಾಯಿತಂದರೆ ಬೇರೆ ಎಂದು ಬೆನ್ನ ಚಪ್ಪರಿಸಿದಂತಾಯಿತು ಕೀಚಕ. ಈಗ ನೀನು ಕುಳಿತುಕೋ, ನಾನು ಗುದ್ದಿ ತೋರಿಸುವೆಂದು ನಿನಗೆ ಯಮ ನರಕ. ಬಂಡ, ನಿನ್ನ 3 ಗುದ್ದುಗಳು ಖಾಲಿ ಆದವು. ಈಗ ನೀನು ಕುಳಿತುಕೋ, ಸಹಜವಾಗಿ ಕುಳಿತುಕೊಳ್ಳೋನೇ ಹದಮ. ನಿನ್ನ ಕುಲದೇವರನ್ನು ಸ್ಮರಿಸು, ಯಥಾಪಿತರನ್ನು ಮನದಲ್ಲಿ ನೆನೆಸು. ನಿನ್ನ ಬಂಧು ಬಾಂಧವರಿದ್ದರೆ ಈಗಲೇ ಬರೆಯಲು. ನಿನ್ನ ಹಕ್ಕಯ್ಯಳಾದ ಕುಂಠಲಗಿತ್ತಿ ಎಂಬರೆಯಲು. ಎಲೆ ಹದಮ, ನಿನ್ನ ಗುದ್ದಿ ಯಮಪುರಕ್ಕೆ ಸೇರಿಸಿ ಎನ್ನ ಸತಿಮಣಿಯಳಾದ ದ್ರೌಪದಿಗೆ ಶಾಂತಿ ಮಾಡುವೆ. ಭ್ರಷ್ಟ, ಮುಗಿತು ಈ ಭೂಮಿಯ ಮೇಲೆ ನಿನ್ನ ಅದೃಷ್ಟ. ಸತಿಮಣಿಯರಾದ ದ್ರೌಪದಿ, ಈ ನೀಚನಾದ ಕೀಚಕನನ್ನು ಗುದ್ದಿ ಯಮಪುರಕ್ಕೆ ಸೇರಿಸಿರುವನು. ನಿನಗೆ ಸಂತೋಷವಾಯಿತು? ಸಂತೋಷವಾಯಿತು ಕಾಂತ. ಹಾಗಾದರೆ ಇನ್ನ ಬೆಳಗಾಯಿತ ಬಂದಿತು. ನಾನು ಬಾಣಸಿಗನ ಭವನಕ್ಕೆ ಹೋಗುತ್ತೇನೆ, ನೀನು ನಿನ್ನ ಸ್ಥಾನಕ್ಕೆ ತೆರಳುವಂತರಾದ ಕಾಂತೆ. ಮುಂದಾಗುವುದನ್ನು ನೋಡಿಕೊಳ್ಳುತ್ತೇನೆ. ಧೀಮಾತೆ ತಮ್ಮ ಇಷ್ಟದಂತಾಗಲಿ ಕಾಂತ. ಆತ್ಮಾರು ಸನ್ಮಾನ ಕಾರ್ಯಕ್ರಮ ಇರ್ತದೆ. ಆತ್ಮಾರು ಮ್ಯಾಕ್ ಬರ್ಬೇಕಂದ್ರೆ ಏನಂತೆ ಆಗ ಸಿದ್ದಪ್ಪ ಕೂಡ
ಸಿದ್ದಪ್ಪ ಮಾಡಿ. ಹಾಕ್ರಪ್ಪ, ಇದ್ದೇ ಕಲಸಿ ಗುರುಗಳಿಗೆ ಏನು ಕೊಟ್ಟರೆ ಸಾಲದು. ಅವ್ರ ತಂದೆ ಸಮಾನ ನಮ್ಮ. ಶ್ರೀ ಶ್ರೀ ಈ ಮಾಡಶಿರವಾರ ಗ್ರಾಮದ ಅಧಿದೇವತನಾಗಿರ್ತಕ್ಕಂಥ ಮಹಾಮಹಿಮನಾಗಿರ್ತಕ್ಕಂಥ ಶರಣನಾಗಿರ್ತಕ್ಕಂಥ ಕರಿಯಪ್ಪ ತಾತನ ಆಶೀರ್ವಾದದಿಂದ ಈ ಗ್ರಾಮಕ್ಕೆ ಯಾವ ತೊಂದರೆ ಬಾರದಂತೆ ಯಾವಾಗಲೂ ನಗುನಗುತ್ತಾ ಯಾವಾಗಲೂ ಶಾಂತಿ ರೂಪದಿಂದ ಈ ಗ್ರಾಮದ ಸದ್ಭಕ್ತರೆಲ್ಲರೂ ವರ್ತಿಸಿ ಇಂತಹ ನಾಟಕಗಳನ್ನು ಸಾಕಷ್ಟು ಇನ್ನು ಮುಂದೆ ನಡೆಯಲಂತೇಳಿ ಆ ಮಹಾಮಹಿಮನಾಗಿರ್ತಕ್ಕಂಥ ಶರಣ ಕರಿಯಪ್ಪ ತಾತನವರ ಪಾದಾರದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ.